ವೈರಸ್ಗೆ ವಿದ್ಯಾರ್ಥಿ ಬಲಿಯಾಗಿದ್ದು ಈ ವಿಚಾರ ಇದೀಗ ಆತಂಕಕ್ಕೆ ಕಾರಣವಾಗ್ತಾ ಇದೆ. ನಿಫಾ ವೈರಸ್ಗೆ ಕೇರಳ ಮೂಲದ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ಬೆಂಗಳೂರಿಗೂ ಕೂಡ ಈ ಮೂಲಕ ಢವಢವ ಶುರುವಾಗಿದೆ. ನಿಫಾ ವೈರಸ್ ಆತಂಕ ರಾಜ್ಯ ರಾಜಧಾನಿಗೆ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ನಿಫಾ ವೈರಸ್ನಿಂದಾಗಿ ಕೇರಳ ಮೂಲದ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಬೆಂಗಳೂರು ಮೂಲದ 25 ಮಂದಿ ವಿದ್ಯಾರ್ಥಿ ಅಂತ್ಯ ಸಂಸ್ಕಾರಕ್ಕಾಗಿ ಕೇರಳಕ್ಕೆ ಹೋಗಿದ್ರು. ಕೇರಳಕ್ಕೆ ಹೋಗಿ ಬಂದಂತಹ 25 ಜನರ ಮೇಲೆ ಇದೀಗ ನಿಗಾವನ್ನ ಇಡಲಾಗಿದೆ. ನಾಳೆ ಅಥವಾ ನಾಡಿದ್ದು ರಿಪೋರ್ಟ್ ಬರುವಂತಹ ನಿರೀಕ್ಷೆ ಇದೆ. ಇವರ ರಿಪೋರ್ಟ್ನಲ್ಲಿ ಏನಾದರೂ ಇವರಿಗೂ ನಿಫಾ ವೈರಸ್ ಏನಾದರೂ ಸ್ಪ್ರೆಡ್ ಆಗಿದ್ರೆ ಅವರ ಕಾಂಟ್ಯಾಕ್ಟ್ ಯಾರು ಏನು, ಅವರಿಂದ ಮತ್ತೊಂದಷ್ಟು ಜನಕ್ಕೆ ಈ ಸೋಂಕು ಹಬ್ಬಿರಬಹುದಾ ಅನ್ನೋ ಆತಂಕ ಇದೆ. ನಿಫಾ ವೈರಸ್ನಿಂದಾಗಿ ಕೇರಳ ಮೂಲದ ಓರ್ವ ವಿದ್ಯಾರ್ಥಿ ಬಲಿಯಾದ ನಂತರದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ 25 ಜನ ಹೋಗಿದ್ರು. ನಿಪಾ ಒಬ್ಬ ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಕೇರಳ ಹುಡುಗ ಸೈಕಾಲಜಿ ಸ್ಟೂಡೆಂಟು. ಅವ್ರಿಗೆ ವಾಪಸ್ ಕೇರಳಕ್ಕೆ ಹೋದಾಗ ಅವ್ರಿಗೆ ನಿಪಾಯಿಂದ ಅವರು ಮೃತಪಟ್ಟಿದ್ದಾರೆ ಅಂತಲೂ ಕೂಡ ವರದಿಯಾಗಿದೆ. ಮತ್ತು ಅದು ಅವರ ಒಂದು ಏನು ಅಂತ್ಯಕ್ರಿಯೆಗೂ ಕೂಡ ಕೆಲವು ಜನ ಬೆಂಗಳೂರಿನಿಂದನೂ ಕೂಡ ಹೋಗಿದ್ದಾರೆ. ಸೊ ಅದನ್ನು ಕೂಡ ನಾವೆಲ್ಲ ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಟ್ರ್ಯಾಕ್ ಮಾಡಿ ಆ ಫ್ಯೂನರಲಲ್ಲಿ ಯಾರು ಭಾಗವಹಿಸಿದ್ರು ಈಗ ಅವರಲ್ಲಿ ಯಾವುದೂ ಕೂಡ ಸಿಮ್ಟಮ್ಸ್ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಆ ಥರ ಏನು ಆತಂಕ ಪಡುವಂಥದ್ದೇನಿಲ್ಲ. ಕೇರಳದಲ್ಲೂ ಕೂಡ ಅದ್ರ ಬಗ್ಗೆ ಅವರು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ನಾವು ಕೂಡ ನಮ್ಮ ಸರ್ವೇಲೆನ್ಸ್ ಟೀಮು ಪ್ರಾಥಮಿಕವಾಗಿ ಎಲ್ಲೂ ಕೂಡ ಅವನ ಜೊತೆಯಲ್ಲಿ ಇದ್ದಂಥ ಯಾರ್ಯಾರು ಇದ್ದರೂ ಅವರಲ್ಲಿ ಯಾರೂ ಆ ಥರ ಸಿಮ್ಟಮ್ಸ್ ಏನಿಲ್ಲ ಅಂತಲೂ ಕೂಡ ಇದೆ. ಇನ್ನೂ ತೀವ್ರವಾಗಿ ನಮ್ಮ ಸರ್ವೇಲೆನ್ಸ್ ಟೀಮ್ಗಳೆಲ್ಲ ಇವತ್ತು ನಾಳೆ ಎಲ್ಲ ಪರಿಶೀಲನೆ ಮಾಡ್ತಾರೆ. ಏನಾದರೂ ಆ ಥರ ಗೊತ್ತಾದರೆ ನಾವು ಖಂಡಿತವಾಗಿ ತಿಳಿಸ್ತೀವಿ. 15 ಜನ ಏನು ಭಾಗಿಯಾಗಿದ್ರಲ್ಲ ಸರ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರಲ್ಲ ವಿದ್ಯಾರ್ಥಿಯ ಸ್ನೇಹಿತರು, ಅವ್ರಿಗೇನಾದರೂ ತಾವು ಟೆಸ್ಟ್ ಮಾಡಿ ಅದು ಕೆಲವರೆಲ್ಲ ವಾಪಸ್ ಬಂದಿದ್ದಾರೆ, ಕೆಲವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಟೆಸ್ಟ್ ಮಾಡಿ ಸಿಮ್ಟಮ್ಸ್ ನೋಡ್ತಾ ಇದ್ದೀವಿ. ಅವ್ರ ಜೊತೆ ಓರಲಿ ಮಾತುಕತೆ ಮಾಡಿದ್ದಾರೆ. ಮತ್ತು ಯಾರಲ್ಲೂ ಕೂಡ ಯಾವ ಸಿಮ್ಟಮ್ಸ್ ಇಲ್ಲ. ಇವತ್ತು ಎಲ್ಲರನ್ನೂ ಕೂಡ ಇವತ್ತು ನಾಳೆಯಲ್ಲಿ ನಮ್ಮ ಸರ್ವೇಲೆನ್ಸ್ ಟೀಮ್ಗಳು ಖುದ್ದಾಗಿ ಭೇಟಿಯಾಗಿ ಅವ್ರ ಜೊತೆ ಬೇರೆ ಏನೋ ಟೆಸ್ಟ್ಗಳ ಅವಶ್ಯಕತೆ ಇದ್ದರೆ ನೋಡ್ತಾರೆ, ಏನೋ ಸಿಮ್ಟಮ್ಸ್ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಅದೇ ಇದುವರೆಗೂ ಏನು ಆ ಥರ ಏನೂ ಇಲ್ಲ ಅಂತ ಇದೆ. ಟೋಟಲಿ ಒಂದು 25 ಜನ ಅಂದರೆ ಅವರ ಜೊತೆಲಿ ಇದ್ದಂಥವ್ರು, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದವರು, ಅವ್ರ ಜೊತೆಲಿ ಇದ್ದಂಥವ್ರು ಇನ್ನೂ ಐಸೋಲೇಟ್ ಏನಾಗಿಲ್ಲ. ಅವ್ರಿಗೆ ಸಿಮ್ಟಮ್ಸ್ ಚೆಕ್ ಮಾಡ್ತಾ ಇದ್ದೀವಿ, ಸಿಮ್ಟಮ್ಸ್ ಏನೋ ಇದೆಯಾ ಅಂತ. ಮತ್ತು ಅವರು ಕೆಲವರು ಇನ್ನೂ ವಾಪಸ್ ಬಂದಿಲ್ಲ, ಕೆಲವರು ಬರುವ ಹಂತದಲ್ಲಿ ಇದ್ದಾರೆ ಅಂತ ಇದೆ. ಸೊ ಅದೆಲ್ಲ ಪೂರ್ತಿ ಟ್ರ್ಯಾಕ್ ಮಾಹಿತಿ ತೊಗೊಳ್ತಾ ಇದ್ದಾರೆ. ಬಹುಶಃ ನಿಮಗೆ ಪೂರ್ತಿ ವರದಿ ನಾಳೆ ಸಿಗ್ತದೆ. ಅಂದರೆ ಇಲ್ಲಿಯವರು ಅವನ ಫ್ರೆಂಡ್ಸು, ಆ ಊರಿನವರು ಇಲ್ಲೇ ಓದ್ತಾ ಇದ್ರು. ಸೊ ಆ ಥರದ ಜನ ಸದ್ಯಕ್ಕೇನಿಲ್ಲ. ಅವರೆಲ್ಲ ಪೂರ್ತಿ ರಿಪೋರ್ಟನ್ನು ತೊಗೊಳ್ತಾರೆ. ಎಲ್ಲ ತೊಗೊಂಡು ತನಿಖೆ ಎಲ್ಲ ಮಾಡಿ ತಪಾಸಣೆ ಮಾಡಿ ನಂತರ ನಿಮಗೆ ಪೂರ್ತಿ ಮಾಹಿತಿ ನಾಳೆ ನಿಮಗೆಲ್ಲ ಕೊಡ್ತಾರೆ. ಸದ್ಯಕ್ಕೆ ಯಾರು ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಅವರ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇಟ್ಟಿದೆ, ಅವರನ್ನ ತಪಾಸಣೆಗೆ ಒಳಪಡಿಸಿದೆ. ಆ ರಿಪೋರ್ಟ್ ಬರೋದು ಬಾಕಿ ಇದೆ. ಆದರೆ ಯಾರಲ್ಲೂ ಸಿಂಪ್ಟಮ್ಸ್ ಕಾಣಿಸದೇ ಇರೋದ್ರಿಂದ ಸದ್ಯಕ್ಕೆ ಆತಂಕ ಬೇಡ ಅಂತ ಹೇಳ್ತಿದ್ದಾರೆ ಸಚಿವರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ನಿಫಾ ಆತಂಕ ಇದೀಗ ರಾಜಧಾನಿಯನ್ನ ಕಾಡೋದಕ್ಕೆ ಆರಂಭಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಯಾವ ರೀತಿ ಅಲರ್ಟ್ ಆಗಿದೆ? ಪ್ರಮುಖವಾಗಿ ಬೆಂಗಳೂರಿನಲ್ಲಿದ್ದಂಥ ಕೇರಳ ಮೂಲದ ಸೈಕಾಲಜಿ ಸ್ಟೂಡೆಂಟ್ ಒಬ್ಬರ ಸಾವಾಗಿತ್ತು. ಅದು ನಿಫಾ ವೈರಸ್ನಿಂದ ಆದಂಥ ಸಾವು ಅನ್ನುವಂಥದ್ದು ಈಗ ಖಚಿತವಾಗಿರುವಂಥದ್ದು ಕೂಡ. ಅವರ ಅಂತ್ಯ ಸಂಸ್ಕಾರ ಕೇರಳದಲ್ಲಿ ನಡೆದಾಗ ಅಲ್ಲಿಗೆ ಸುಮಾರು 25 ಜನ ಅವರ ಸ್ನೇಹಿತರು ಹೋಗಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವರೆಲ್ಲರ ಮೇಲೂ ಕೂಡ ನಿಗಾ ವಹಿಸಲಾಗಿದೆ. 25 ಜನರು ಕೂಡ ಗುರುತಿಸಿ ನಿಗಾ ವಹಿಸಲಾಗಿದೆ ಮತ್ತು ಈಗಾಗಲೇ ಪರೀಕ್ಷೆಯನ್ನು ನಡೆಸಲಾಗಿದೆ. ಫಲಿತಾಂಶ 2 ದಿನದೊಳಗಾಗಿ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಆರೋಗ್ಯ ಇಲಾಖೆ ಸೂಚನೆ ಹಿನ್ನೆಲೆಯಲ್ಲಿ ಹೋಗಿ ಬಂದಂತೆ, ಯಾಕಂದರೆ ಕೇರಳ ಮತ್ತು ಇಲ್ಲಿ ಎರಡು ಕಡೆ ಕೂಡ ಅದರ ಆತಂಕ ಇದ್ದೇ ಇರುತ್ತೆ ಸಹಜವಾಗಿ. ಹಾಗಾಗಿ ಹೋಗಿ ಬಂದಂಥ 25 ಜನರನ್ನ ಪ್ರತ್ಯೇಕವಾಗಿ ಪರೀಕ್ಷೆಗೆ ಒಳಪಡಿಸಿದ ನಂತರದಲ್ಲಿ ಅದರ ಫಲಿತಾಂಶಕ್ಕಾಗಿ ಕಾಯಲಾಗ್ತಾ ಇದೆ ಅನ್ನುವಂಥದ್ದು. ಅಥವಾ ಅವರಿಂದ ಬೇರೆ ಯಾರಿಗಾದರೂ ಈ ರೀತಿ ಸಿಂಪ್ಟಮ್ಸ್ಗಳು ಬರುವಂಥದ್ದು ಅಥವಾ ಸಿಂಪ್ಟಮ್ಸ್ಗಳನ್ನು ಕಂಡು ಬರುವಂಥದ್ದು ಇವೆಲ್ಲವೂ ಕೂಡ ಪರೀಕ್ಷೆಗೆ
ಒಳಪಡಿಸಲಾಗಿದೆ ಮತ್ತು ಕಣ್ಗಾವಲನ್ನು ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಆರೋಗ್ಯ ಸಚಿವರು ನೀಡಿರುವಂಥದ್ದು. ವಿದಿನ್ 2 days ಅಂದರೆ ಇವತ್ತು ನಾಳೆ ಸಂಜೆ ಒಳಗಾಗಿ ಬಹುತೇಕ ವರದಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಬಂದ ನಂತರದಲ್ಲಿ ಆ ರೀತಿಯನ್ನು ಪಾಸಿಟಿವಿಟಿ ಕಂಡು ಬಂದರೆ ಸಹಜವಾಗಿ ಅವ್ರನ್ನ ಪ್ರತ್ಯೇಕವಾಗಿ ಚಿಕಿತ್ಸೆಗೆ ಒಳಪಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.